ಇನ್ನು ನಾಗೇಂದ್ರ ಅವರ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರದ ಚೆಂಡು ಇದೀಗ ಸರ್ಕಾರದ ಅಂಗಳಕ್ಕೆ ಬಂದು ತಲುಪಿದೆ. ಬಿಜೆಪಿ ನಾಯಕರಿಗೂ ಕೂಡ ರಾಜ್ಯಪಾಲರು ಒಂದರ್ಥದಲ್ಲಿ ಚೆಕ್ಮೇಟ್ ಇಟ್ಟಿದ್ದಾರೆ. ನಾಗೇಂದ್ರ ಜೊತೆ ಬಿಜೆಪಿಯ ಇಬ್ಬರಿಗೂ ಕೂಡ ಸಮಸ್ಯೆ ಎದುರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಇನ್ಸೈಡರ್ ಸ್ಟೋರಿ ಇದು. ಇತ್ತೀಚೆಗಷ್ಟೇ ಸಿಬಿಐನಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆಯಲಾಗಿತ್ತು. ನಾಗೇಂದ್ರ ಅವರ ವಾಲ್ಮೀಕಿ ನಿಗಮದ ಹಗರಣ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ಮುಂದೆ ಈ ಒಂದು ವಿಚಾರ ತಲುಪಿರೋದು. ಪ್ರಾಸಿಕ್ಯೂಷನ್ ಅಗತ್ಯತೆ ಬಗ್ಗೆ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ಸಚಿವ ಸಂಪುಟದ ಅಭಿಪ್ರಾಯವನ್ನ ಕೇಳಿದ್ದಾರೆ ರಾಜ್ಯಪಾಲರು. ಕಾನೂನು ತಜ್ಞರ ಅಭಿಪ್ರಾಯವನ್ನ ಕೇಳಿದ್ದಾರೆ ಗವರ್ನರ್. ಬಿಜೆಪಿ ನಾಯಕರ ಪ್ರಾಸಿಕ್ಯೂಷನ್ಗೂ ಕೂಡ ಒಪ್ಪಿಗೆಯನ್ನ ಕೇಳಿದ್ದಾರೆ ಗೆಹ್ಲೋಟ್ ಅವರು. ಕ್ಯಾಬಿನೆಟ್ ಒಪ್ಪಿಗೆ ಕೇಳಿದ್ದಾರೆ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ಜನಾರ್ದನ್ ರೆಡ್ಡಿ ಹಾಗೆ ರೇಣುಕಾಚಾರ್ಯ ಅವರಿಗೂ ಕೂಡ ಹಾಗಾದ್ರೆ ಕಾನೂನಾತ್ಮಕ ಕಂಟಕ ಶುರುವಾಗುತ್ತಾ ಅನ್ನೋ ಕುತೂಹಲ ಇದೆ. ಲೋಕಾಯುಕ್ತ ತನಿಖೆ ಸಂಬಂಧ ಕ್ಯಾಬಿನೆಟ್ ಅಭಿಪ್ರಾಯವನ್ನ ಕೇಳಿದ್ದಾರೆ. ಲೋಕಭವನ ಅಲ್ಲಿಗೆ ಬಿಜೆಪಿಗರಿಗೂ ಕೂಡ ಶಾಕ್ ನೀಡಿದೆ. ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡುತ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ರಾಜ್ಯಪಾಲರು ಕೇವಲ ನಾಗೇಂದ್ರ ಅವರ ವಿಚಾರ ಮಾತ್ರವಲ್ಲ, ರೇಣುಕಾಚಾರ್ಯ ಹಾಗೆ ಜನಾರ್ದನ್ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸರ್ಕಾರದ ಅಭಿಪ್ರಾಯಕ್ಕೋಸ್ಕರ ಇದೀಗ ಸರ್ಕಾರದ ಕಡೆಗೆ ಈ 3 ಪ್ರಕರಣಗಳನ್ನು ತಿರುಗಿಸಿರೋದು. ಮುಂದಿನ ಪ್ರಕ್ರಿಯೆಗಳು ಜೊತೆಗೆ ರಾಜಕೀಯ ಡೆವಲಪ್ಮೆಂಟ್ಸ್ ಏನಾಗಬಹುದು ಇನ್ನು ಮುಂದೆ? ಸ್ಮಿತಾ, ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ ಈಗ ಬಿಗ್ ಡೆವಲಪ್ಮೆಂಟ್ಸ್ ಆಗಿರತಕ್ಕಂಥದ್ದು. ತಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸಿಬಿಐನವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದ ನಾಗೇಂದ್ರ ವಿಚಾರದಲ್ಲಿ. ಸೊ ಈಗ ನಾಗೇಂದ್ರ ಅವರ ಪ್ರಾಸಿಕ್ಯೂಷನ್ಗೆ ಕೊಡುವಂತದ್ದು ಅಗತ್ಯತೆ ಏನಿದೆ ಮತ್ತೆ ಅದರ ಒಂದು ಒಪಿನಿಯನ್ ಅನ್ನ ಕ್ಯಾಬಿನೆಟ್ ನಮಗೆ ಕಳಿಸ್ಕೊಡಿ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಇಲ್ಲಿ ಕೇವಲ ನಾಗೇಂದ್ರ ಒಬ್ಬರ ಹೆಸರನ್ನ ಗವರ್ನರ್ ಕಳಿಸಿರ್ತಕ್ಕಂಥದ್ದಲ್ಲ, ಅವ್ರ ಜೊತೆಗೆ ಬಿಜೆಪಿಯ ಇಬ್ಬರು ಪ್ರಮುಖರ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿ ಕಳಿಸಿರ್ತಕ್ಕಂಥದ್ದು. ಒಬ್ರು ಜನಾರ್ದನ್ ರೆಡ್ಡಿ, ಪ್ರೆಸೆಂಟ್ ಬಿಜೆಪಿ MLA ಆಗಿರ್ತಕ್ಕಂಥವ್ರು, ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥವ್ರು. ಅವರ ವಿರುದ್ಧ ಅಕ್ರಮ ಗಣಿಗಾರಿಕೆ ಮಾಡತಕ್ಕಂಥದ್ದು ಮತ್ತೆ ಅಕ್ರಮವಾಗಿ ಗಣಿಯನ್ನ ಹದಿರನ್ನ ಸಾಗಾಣಿಕೆ ಮಾಡಿದಂತಹ ಗಂಭೀರವಾದಂತಹ ಆರೋಪ ಇತ್ತು. ಆ ಸಂಬಂಧಪಟ್ಟಂತೆ ಅವ್ರಿಗ ಮೇಲೂ ಕೂಡ ಪ್ರಾಸಿಕ್ಯೂಷನ್ ಹಿಂದಿನಿಂದ ಕೂಡ ಇತ್ತು, ಪೆಂಡಿಂಗ್ ಇತ್ತು. ಸೊ ಅದರ ಬಗ್ಗೆ ಕೂಡ ಈಗ ಅಭಿಪ್ರಾಯವನ್ನು ಕೇಳಿರ್ತಕ್ಕಂಥ, ಇದರ ಸಂಬಂಧಪಟ್ಟ ಅಭಿಪ್ರಾಯನ ಹೇಳಿ ಅಂತ. ರೈಟ್, ನಮ್ಮ ಪ್ರತಿನಿಧಿ ಸುರೇಶ್ ಮಾಹಿತಿಯನ್ನು ನೀಡ್ತಾ ಇದ್ರು. ದೂರವಾಣಿ ಸಂಪರ್ಕ ಕಡಿತವಾಗಿದೆ. ಕ್ಯಾಬಿನೆಟ್ ಒಪ್ಪಿಗೆಯನ್ನ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿರೋದು. ಒಂದು ಜನಾರ್ದನ್ ರೆಡ್ಡಿ ಹಾಗೆ ರೇಣುಕಾಚಾರ್ಯ. ಇದರ ಜೊತೆಗೆ ಈಗ ಸದ್ಯಕ್ಕೆ ವಿರೋಧ ಪಕ್ಷಗಳೇನು ಹಠ ಹಿಡಿದು ಕೂತಿವೆ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ, ಇದಕ್ಕೂ ಕೂಡ ಲಿಂಕ್ ಆಗೋ ರೀತಿಯಲ್ಲಿ ನಾಗೇಂದ್ರ ಅವರ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ರಾಜ್ಯಪಾಲರಿಗೆ ಬರೆದಿದ್ದ ಪತ್ರ, ಆ ಪತ್ರವನ್ನ ಅಥವಾ ಈ ಕಾನೂನು ಪ್ರಕ್ರಿಯೆಗೆ ಸರ್ಕಾರದ ಅಭಿಪ್ರಾಯ ಏನು ಅಂತ ಹೇಳಿ ರಾಜ್ಯಪಾಲರು ಸರ್ಕಾರದ ಮುಂದಿಟ್ಟಿದ್ದಾರೆ ಇದೀಗ ನಾಗೇಂದ್ರ ಅವರ ವಿಚಾರವನ್ನು.